ಶಬ್ದ ಸಿದ್ದರಾಮಯ್ಯ ಅವರದು ಅಂತ ಭಾವಿಸಲಾಗತ್ತೆ. ಈಗ ಮೊನ್ನೆ ಇದೇ ಯತೀಂದ್ರ ಒಂದು ಹೇಳಿಕೆ ಕೊಟ್ಟಾಗ ಸಿದ್ದರಾಮಯ್ಯನವರೇ ಅವ್ರಿಗೆ ಹೋಗಿ ಕೇಳ್ರಿ ಅಂತ ಹೇಳಿದರು. ಬಟ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾರು ಬರ್ತಾರೆ, ಸೈದ್ಧಾಂತಿಕ ಬದ್ಧತೆ ಯಾರಿಗಿದೆ ಅಂತಕ್ಕಂಥದ್ದನ್ನು ಡಾಕ್ಟರ್ ಯತೀಂದ್ರ ಹೇಳುವಾಗ ಇವತ್ತು ಸಿದ್ದರಾಮಯ್ಯನವರು ಅದನ್ನು ಕ್ಲಾರಿಫೈ ಮಾಡ್ಬೋದೇನೋ ಮಧ್ಯಾಹ್ನದ ನಂತರ. ಆದರೆ ಡಾಕ್ಟರ್ ಯತೀಂದ್ರ ಕೊಟ್ಟ ಪ್ರತಿಯೊಂದು ಹೇಳಿಕೆ, ಪ್ರತಿಯೊಂದು ಶಬ್ದವೂ ಕೂಡ ಪರ್ಸೀವ್ಡ್ ಆಸ್ ಚೀಫ್ ಮಿನಿಸ್ಟರ್ ಇದನ್ನು ತಾವು ಈಗಾಗಲೇ ಹೇಳಿದ್ರಿ. ಒಂದು, ಕಾಂಗ್ರೆಸ್ನ ವಿಚಾರಧಾರೆಗಳು ಎಲ್ಲವನ್ನೂ ಒಳಗೊಂಡಂಥ ವಿಚಾರಧಾರೆಗಳಿದ್ದಾವೆ, ಎಲ್ಲ ರೀತಿಯ ಎಕ್ಸ್ಟ್ರೀಮ್ ರೈಟು ಎಕ್ಸ್ಟ್ರೀಮ್ ಲೆಫ್ಟು ಎಲ್ಲ ಇದೆ. ಬಟ್ ಈಗ ಎರಡು ರೀತಿಯಲ್ಲಿ ಡಿವೈಡ್ ಆಗಿದೆಯಾ ಅದು ರಾಜ್ಯ ಕಾಂಗ್ರೆಸ್ನ ಒಳಗೆ? ಒಂದು ಲೆಫ್ಟ್ ಐಡಿಯಾಲಜಿ ಇರುವಂಥ ಒಂದು ಗುಂಪು, ಮತ್ತೊಂದು ಸಾಫ್ಟ್ ಹಿಂದುತ್ವವನ್ನು ಪ್ರತಿನಿಧಿಸುವಂಥ ಮತ್ತೊಂದು ಗುಂಪು. ಅದಕ್ಕೆ DK ಲೀಡರು, ಇದಕ್ಕೆ ಸಿದ್ದರಾಮಯ್ಯ ಲೀಡರು, ಈ ರೀತಿಯಾಗಿದೆಯಾ? ನೋಡಿ, ಅದು ಈಗ ನಾವು ಅದನ್ನು ಎಷ್ಟೇ ಬೈಫರ್ಕೇಟ್ ಮಾಡಿ ನೋಡ್ಬೋದು. ಆದರೆ ನನಗನ್ಸುತ್ತೆ ನಿಮಗೆ 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಲಾಭ ಆಗಿದ್ದೇನು? ಎರಡೂ ವಿಚಾರಧಾರೆಗಳ ಜನ ಇದ್ದಿದ್ದರಿಂದ ಅದೊಂದು ರೀತಿ ಗುಡ್ ಕಾಪ್ ಬ್ಯಾಡ್ ಕಾಪ್ ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ಗೆ ಇದು ಪೊಲಿಟಿಕಲಿ ಇಟ್ ಹೆಲ್ಪ್ಡ್. ಯಾಕಂದರೆ DK ಶಿವಕುಮಾರ್ ಕಾರಣದಿಂದ ಒಕ್ಕಲಿಗರು 20 ವರ್ಷಗಳ ಕಾಲ ಕಾಂಗ್ರೆಸ್ನಿಂದ ಪೂರ್ತಿಯಾಗಿ ದೂರ ಉಳಿದಿದ್ರು. ನನಗನ್ಸುತ್ತೆ 1999ರಲ್ಲಿ SM ಕೃಷ್ಣ ಚುನಾವಣೆ ಬಿಟ್ಟರೆ ಒಕ್ಕಲಿಗರು ಪೂರ್ತಿಯಾಗಿ ದೇವೇಗೌಡರ ಪರವಾಗಿ ಹೋಗಿದ್ರು. ಪೂರ್ತಿಯಾಗಿ ಅಂದರೆ ಹೆಂಗೆ 60-40, 65-35 ಹೇಳ್ತಾ ಇದ್ದೀನಿ ನಾನು. ಮೊದಲ ಬಾರಿ 5% ಸಾರಾಸಗಟಾಗಿ ಕಿತ್ಕೊಂಡು DK ಶಿವಕುಮಾರ್ ಬಂದರು. ಕಾರಣ ಏನು? DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ. ಇವತ್ತು DK ಶಿವಕುಮಾರ್ ಸಾಫ್ಟ್ ಹಿಂದುತ್ವದ ಕಾರ್ಡ್ ಆಡ್ತಿದ್ದಾರೆ. ಅದು ಅನೇಕರಿಗೆ ಅನಿಸುತ್ತೆ ಅವರೇನೋ BJPಗೆ ಹತ್ತಿರದವ್ರಾಗಿ ಹೋಗ್ಬಿಟ್ರು, RSSನವ್ರಿಗೆ. ದ್ಯಾಟ್ ಈಸ್ ನಾಟ್ ದ ಕೇಸ್. ಅವ್ರಿಗನ್ನಿಸ್ತಾ ಇದೆ ಕರ್ನಾಟಕದಲ್ಲಿ BJP ವೀಕ್ ಇದೆ, ಅದರ ಲಾಭವನ್ನು ನಾನು ಪಡಿಬೇಕಾದ್ರೆ, ಆ ಮತಗಳನ್ನು ಕೂಡ ಪಡಿಬೇಕಾದ್ರೆ ನಾನು ಸ್ವಲ್ಪ ಸಾಫ್ಟ್ ಹಿಂದುತ್ವ ಕಾರ್ಡ್ ಆಡಬೇಕು. ಯಾಕಂದರೆ ಒಂದು ವೇಳೆ ಸಿದ್ದರಾಮಯ್ಯನವರ ನಂತರ ನಾನು ಅಧಿಕಾರಕ್ಕೆ ಬಂದರೆ ಒಂದಿಷ್ಟು ಲೆಫ್ಟ್ ಓರಿಯೆಂಟೆಡ್ ಮತಗಳು ಕಾಂಗ್ರೆಸ್ಸನ್ನು ಬಿಟ್ಟು ಹೋಗ್ತವೆ, ಅದನ್ನು ಭರ್ಪಾಯಿ ಮಾಡ್ಕೊಳ್ಬೇಕಾದ್ರೆ ನಾನು ಸಾಫ್ಟ್ ಹಿಂದುತ್ವ ಮಾಡಬೇಕು ಅನ್ನೋದು DK ಶಿವಕುಮಾರ್ ಮಾಡ್ತಾ ಇರ್ತಕ್ಕಂಥ ಚಿಂತನೆ. ಯಾಕೆ ನನಗನ್ಸುತ್ತೆ ಇಲ್ಲಿ ಎರಡು ಬಣಗಳಿವೆ ನೋಡಿ, ಅವು ಸೈದ್ಧಾಂತಿಕ ಬಣಗಳು ಅಂತ ನನಗನ್ಸಲ್ಲ. ಇದು ಜಗಳ ಸೈದ್ಧಾಂತಿಕದ್ದಲ್ಲ, ಈ ಜಗಳ ಕುರ್ಚಿದು. ಹಾಗಾಗಿ ಇದನ್ನು ನಾವು ಸೈದ್ಧಾಂತಿಕ ರೂಪ ಕೊಡ್ತಕ್ಕಂಥ, ಅಂದರೆ ಇದನ್ನು ಡಾಕ್ಟರ್ ಯತೀಂದ್ರ ಕೊಡ್ಬೋದು, ಯಾರೇ ಕೊಡ್ಬೋದು. ಬಟ್ ಈ ಜಗಳ ಕುರ್ಚಿದು. ಕುರ್ಚಿ ಯಾರಿಗೆ ಸಿದ್ದರಾಮಯ್ಯನವ್ರ ನಂತರ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಅಲ್ಲಿ ನೀವು ಸೈದ್ಧಾಂತಿಕ ಬದ್ಧತೆ ಇದೆ ಅಂತ ಇವರು ಹೇಳ್ತಾರೆ, ಇನ್ನು ಕೆಲವರು ಹೇಳ್ತಾರೆ ನೋಡಿ DK ಶಿವಕುಮಾರ್ ಕಾಂಗ್ರೆಸ್ಗೊಂದು ಹೊಸ ರೀತಿಯ ಫ್ರೆಶ್ ಏರನ್ನು ತರ್ತಾ ಇದ್ದಾರೆ, ತುಂಬ ಕಾಂಗ್ರೆಸ್ ಲೆಫ್ಟ್ ಆಗಿ ಹೋಗಿತ್ತು, ಕಾಂಗ್ರೆಸ್ಸನ್ನು ನ್ಯೂಟ್ರಲ್ ಅಥವಾ ಸೆಂಟ್ರಿಸ್ಟ್ ಪಾರ್ಟಿಯಾಗಿ ಮಾಡ್ತಿದ್ದಾರೆ ಅಂತ. ಸೊ ಈ ಚರ್ಚೆಗಳು ಒಂದು ಕಡೆ ಆದರೂ ಕೂಡ ರಕ್ಷತ್, ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಕುರ್ಚಿ. ನವೆಂಬರ್ 14ರ ಬಿಹಾರ್ ಫಲಿತಾಂಶದ ನಂತರ ಹೈಕಮಾಂಡ್ ಏನು ಮಾಡುತ್ತೆ? DK ಶಿವಕುಮಾರ್ ಸುಲಭವಾಗಿ ಮುಖ್ಯಮಂತ್ರಿ ಆಗ್ತಾರಾ? ಸಿದ್ದರಾಮಯ್ಯನವರು ಹಾಕ್ತಾ ಇರ್ತಕ್ಕಂಥ ಪಟ್ಟುಗಳನ್ನು ನೋಡಿದಾಗ ಸುಲಭವಾಗಿ ಮುಖ್ಯಮಂತ್ರಿ ಆಗ್ತಾರೆ ಅನ್ಸಲ್ಲ. ಆಗ ಯತೀಂದ್ರ ಅವರು ಆಡಿದಂಥ ಮಾತಿದೆಯಲ್ಲ, ಬೆಳಗಾವಿಯಲ್ಲಿ ಆಡಿದಂಥ ಮಾತು, ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಬಾರದು ಅನ್ನೋದು ಒಂದು ಕಡೆ ಅವರ ಬೆಂಬಲಿಗರು ಹೇಳ್ತಾನೆ ಬರ್ತಿದ್ದಾರೆ. ಕಂಪ್ಲೀಟ್ ಮಾಡಲಿ, ಈ ಟರ್ಮ್ ಕಂಪ್ಲೀಟ್ ಆಗಲಿ ಅಂತ. ನೆಕ್ಸ್ಟ್ ಟರ್ಮ್ ಬೇಕಿದ್ರೆ DK ಶಿವಕುಮಾರ್ ಅವರಿಗೆ ಅವಕಾಶ ಸಿಕ್ಕರೆ ಸಿಗಲಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಒಂದು ವೇಳೆ ಬದಲಾವಣೆ ಅನಿವಾರ್ಯ ಅಂತಾದರೆ ಸತೀಶ್ ಆಯ್ಕೆ ಅಂತ ಪ್ರತಿಪಾದಿಸ್ತಾ ಇದ್ದಾರೆ. ರಕ್ಷತ್ ನೋಡಿ, ನೀವೇನು ಫಸ್ಟ್ ವಿಕಲ್ಪ ಹೇಳಿದ್ರಿ, ಆ ವಿಕಲ್ಪದಲ್ಲೂ ಕೂಡ ಕಾಂಗ್ರೆಸ್ಗೆ ಸಮಸ್ಯೆಗಳಿವೆ. ಒಂದು ವೇಳೆ ಸಿದ್ದರಾಮಯ್ಯನವರೇ 2028ರವರೆಗೆ ಮುಂದುವರೆದ್ರೆ 28ರ ನಾಯಕತ್ವ ಯಾರ್ದು? ನ್ಯಾಚುರಲಿ ಕ್ವಶನ್ ವಿಲ್ ಅರೈಸ್. ನಂಬರ್ 1. ನಂಬರ್ 2, 28ರವರೆಗೆ ಮುಖ್ಯಮಂತ್ರಿ ಸ್ಥಾನ ಸಿಗಲಿಲ್ಲ ಆದರೆ DK ಶಿವಕುಮಾರ್ ಸುಮ್ಮನೆ ಕುಳಿತುಕೊಳ್ತಕ್ಕಂಥ ರಾಜಕಾರಣಿ ಅಂತ ನಿಮ್ಗೆ ಅನ್ಸುತ್ತಾ? ಇಲ್ಲ. ಅಂದರೆ DK ಶಿವಕುಮಾರ್ ಸುಮ್ಮನೆ ಕುಳಿತುಕೊಳ್ಳೋದು, ಯಾಕಂದರೆ ಅವ್ರಿಗೆ ಗೊತ್ತಿದೆ ನನ್ನ ಜೀವಮಾನದ ಕನಸು ನನಸಾಗಬೇಕಾದ್ರೆ 28ರೊಳಗಡೆ ಆಗಬೇಕು ಅಂತ. ಈಗ ಮಾತಿಗೆ ಕಾಂಗ್ರೆಸ್ನವ್ರು ಹೇಳ್ಬೋದು 28ರ ನಂತರ ನಾವೇ ಬರ್ತೀವಿ, ಎಲ್ಲ ರಾಜ್ಯಕ್ಕೆ BJPಯವ್ರು ದಿನ ಬೆಳಗ್ಗೆ ಎದ್ರೆ ಹೇಳ್ತಿದ್ರು 23ರ ನಂತರ ನಾವೇ ಬರ್ತೀವಿ, ಬೇರೆ ಯಾರೋ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಆಯ್ತಾ? ಸಾಧ್ಯ ಆಯ್ತಾ? ಸೊ ಒಂದನೇ ವಿಕಲ್ಪಲ್ಲೂ ನಿಮಗೆ ಸಮಸ್ಯೆಗಳಿವೆ. ಕ್ರೈಸಿಸ್, ಡೆಫಿನೆಟ್ಲಿ ಕ್ರೈಸಿಸ್ ವಿಲ್ ಪ್ರಿಸಿಪಿಯೇಟ್ ಅಲ್ಲೂ. ಎರಡನೇ ವಿಕಲ್ಪ ನೀವು ತೆಗೆದುಕೊಳ್ಳಿ, ಏನು? ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ DK ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡೋದು ಅಂತ. ಈ ಸಿದ್ದರಾಮಯ್ಯನವರು ದಿಲ್ಲಿಯಲ್ಲಿ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ರಾಜದೀಪ್ ಸರ್ದೇಸಾಯಿ ಅವರಿಗೆ ಸಂದರ್ಶನ ಕೊಟ್ಟರು. ಅಲ್ಲಿಂದ ಈಚೆಗೆ ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯನವರ ಬಣ ಮತ್ತು ಡಾಕ್ಟರ್ ಯತೀಂದ್ರ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನು ಗಮನಿಸಿದ್ರೆ ತುಂಬ ಸುಲಭವಾಗಿ DK ಶಿವಕುಮಾರ್ಗೆ ಬಿಟ್ಟು ಕೊಡ್ತಾರೆ ಸಿದ್ದರಾಮಯ್ಯನವರು ಅಂತ ಅನ್ನಿಸ್ತಾ ಇಲ್ಲ. ಅದು ನವೆಂಬರ್ ಆಗ್ಬೋದು, 2-3 ತಿಂಗಳು ಟೈಮ್ ಕೇಳ್ಬೋದು, ಅದು ಫೆಬ್ರವರಿವರೆಗೆ ತೆಗೆದುಕೊಳ್ಳಬೇಕಾದ್ರೆ ನೀವು
ಅಷ್ಟರವರೆಗೂ ಬಿಟ್ಕೊಡ್ಲಿಕ್ಕೆ ಅವ್ರು ರೆಡಿ ಇದ್ದಾರೆ ಅಂತ ಅನ್ಸುತ್ತಾ? ಅವ್ರು ರೆಡಿ ಇಲ್ಲ. ಹಾಗಾಗಿ ಸತೀಶ್ ಜಾರಕಿಹೊಳಿ ಹೆಸರು ಪ್ರಾಪಪ್ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ದಿಲ್ಲಿಗೆ ಹೋಗಿ ಕೇಳಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾದ್ರು, ಅವ್ರ ನಡುವೆ ಹೋಗಿ ಅವ್ರು ಕೇಳಿದ್ರು, ಇಲ್ಲ ನನ್ನನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ, ಯಾಕಂದರೆ ಲೋಕಸಭಾ ಚುನಾವಣೆವರೆಗೆ ಮಾತ್ರ ಡಿ ಕೆ ಶಿವಕುಮಾರ್ ರಾಜ್ಯಾಧ್ಯಕ್ಷ ಅಂತಿತ್ತು, ನನ್ನನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ. ಮಲ್ಲಿಕಾರ್ಜುನ್ ಖರ್ಗೆ ಸುರ್ಜೇವಾಲಾ ಮತ್ತು ವೇಣುಗೋಪಾಲನ್ನು ಕರೆಸಿದ್ರು. ರಾಹುಲ್ ಗಾಂಧಿ ಜೊತೆನೂ ಚರ್ಚೆ ಆಗಿರ್ಬೇಕು ನಿಶ್ಚಿತವಾಗಿ. ಹೈಕಮಾಂಡ್ ಹೇಳ್ತು ಬೇಡ ಈಗೇನಾದರೂ ರಾಜ್ಯ ಅಧ್ಯಕ್ಷ ಚೇಂಜ್ ಮಾಡಲಿಕ್ಕೆ ಹೋದರೆ ನಾಳೆ ಡಿಸೆಂಬರ್ನಲ್ಲಿ ನವೆಂಬರ್ನಲ್ಲಿ ಏನಾದರೂ ನಿರ್ಣಯ ತೆಗೆದುಕೊಳ್ಬೇಕಾದ್ರೆ ಹೋಲಿಸ್ಟಿಕಲಿ ತೆಗೆದುಕೊಳ್ಬೇಕು, ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ನಿರ್ಣಯ ತೆಗೆದುಕೊಳ್ಳೋದು ಹೇಗೆ? ಅದೇ ಕಾರಣಕ್ಕೆ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಮತ್ತು ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆ ಇತ್ತು, ಅದನ್ನು ಯಾಕೆ ಹೈಕಮಾಂಡ್ ಮುಂದಕ್ಕೆ ತಳ್ತಾ ಇದೆ? ನಾಳೆ ನವೆಂಬರ್ ಡಿಸೆಂಬರ್ನಲ್ಲಿ ಏನಾದರೂ ನಿರ್ಣಯ ತೆಗೆದುಕೊಳ್ಬೇಕಾದ್ರೆ ನೀವು ಈಗ ಸಂಪುಟ ಪುನಾರಚನೆ ಮಾಡಿ. ಫಾರ್ ಎಕ್ಸಾಂಪಲ್ ದೀಪಾವಳಿಯಲ್ಲಿ ಸಂಪುಟ ಪುನಾರಚನೆ ಮಾಡಿ ಒಂದು ನಿರ್ಣಯವನ್ನು ನವೆಂಬರ್ ನಂತರ ತೆಗೆದುಕೊಳ್ಳೋಕ್ಕಾಗತ್ತಾ? ಇಲ್ಲ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವಕಾಶ ಮಾಡಿಕೊಡ್ತಾರಂತ ಅನ್ಸುತ್ತೆ. ಅವ್ರು ಬಾಯಿ ಮಾತಲ್ಲಿ ಹೇಳ್ತಿದ್ದಾರೆ, ನಾನು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ತೆಗೆದುಕೊಳ್ಳು ಅಂತ ಹೇಳ್ತಿದ್ದೆ ಅಂತ. ತೆಗೆದುಕೊಂಡ್ರೆ ಕ್ರೈಸಿಸ್ ಪ್ರಿಸಿಪಿಯೇಟ್ ಆಗುತ್ತೆ ಅಲ್ಲಿ. ಸಿ ದ ಕ್ರೈಸಿಸ್ ಇಸ್ ಲೂಮಿಂಗ್ ಲಾರ್ಜ್ ಇನ್ ಕಾಂಗ್ರೆಸ್, ಸ್ಟೇಟ್ ಕಾಂಗ್ರೆಸ್, ಅದರಲ್ಲಿ ಪ್ರಶ್ನೆನೇ ಇಲ್ಲ. ಅಂದರೆ ನಮಗೆ ಮೊದಲು 6 ತಿಂಗಳ ಹಿಂದೆ ಏನು ಅನಿಸ್ತಿತ್ತು ರಕ್ಷತ್, ಇಲ್ಲ ಏನೋ ಒಂದು ರೀತಿಯಾಗಿರ್ತಕ್ಕಂಥ ವೆರಿ ಸಾಫ್ಟಾಗಿ ಪವರ್ ಶಿಫ್ಟ್ ಆಗತ್ತೆ ಅಂತ, ಹಂಗೆ ಪವರ್ ಶಿಫ್ಟ್ ಆಗತ್ತೆ ಅಂತ ಈಗಿನ ಬೆಳವಣಿಗೆಗಳನ್ನು ನೋಡಿದಾಗ, ಈಗಿನ ಹೇಳಿಕೆಗಳನ್ನು ನೋಡಿದಾಗ, ಈಗಿನ ಇಬ್ಬರ ನಡುವೆ ಇರತಕ್ಕಂಥ ಒಂದು ಪೊಲಿಟಿಕ್ಸ್ ನೋಡಿದಾಗ ಅಷ್ಟಂತರೂ ಅನಿಸ್ತಾ ಇಲ್ಲ. ಎಸ್, ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.